ಚಿನ್ನದ ರಕ್ಷಣೆಗಾಗಿ ನಾನು ಆಫೀಸಿಗೆ ತಗೊಂಡು ಹೋಗಿದ್ದೆ ಅಂತ ಹೇಳ್ತಿದ್ದಾರೆ. ಪ್ರಸಿದ್ಧ ಧರ್ಮಸ್ವಾಮಿ ದೇವಸ್ಥಾನದ ವಿರುದ್ಧ ಮತ್ತೊಂದು ಆರೋಪ. ಕರಗದ ದುಡ್ಡಿಗೂ ಕಮಿಷನ್ ಕೇಳ್ತಿದ್ದಾರೆ ಎನ್ನುವಂತಹ ವಿಚಾರ. 10 ಲಕ್ಷ ಹಣ ಬಿಡುಗಡೆಗೆ 2 ಲಕ್ಷ ರೂಪಾಯಿ ಕಮಿಷನ್ ಕೇಳ್ತಿದ್ದಾರಂತ ಅಧಿಕಾರಿಗಳು. ಕರಗದ ವೇಳೆ ಮಾಡಿದಂತಹ ಹೂವಿನ ಅಲಂಕಾರಕ್ಕೆ ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ವಂತೆ. ದುಡ್ಡಿಗೆ ಕಮಿಷನ್ ಕೇಳಿದ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಅದನ್ನು ಈಗ ಪ್ರಸ್ತಾಪಿಸ್ತಿದ್ದಾರೆ ಅಧ್ಯಕ್ಷರು. ಈ ಮೂಲಕ ಅಧ್ಯಕ್ಷರು ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ನಡುವಿನ ತಿಕ್ಕಾಟ ಈಗ ಬೀದಿಗೆ ಬಂದು ನಿಂತಿರುವಂಥದ್ದು. ಕಮಿಷನ್ ಕೇಳಿದ್ದಕ್ಕೆ, ಚಿನ್ನ ಕದ್ದಿದ್ದಕ್ಕೆ ನಮ್ಮ ಬಳಿ ಎವಿಡೆನ್ಸ್ ಇದೆ, ದಾಖಲೆಗಳಿದೆ, ಎಲ್ಲವನ್ನೂ ಕೂಡ ನಾವು ರಿಲೀಸ್ ಮಾಡ್ತೇವೆ ಅಂತ ಕೂಡ ಈ ಕಡೆ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಸ್ವತಃ ಪಬ್ಲಿಕ್ ಟಿವಿಗೆ ಇಒ ನಾಗರಾಜ್ ಅವರು ಮಾತನಾಡಿದರು. ಅವರು ಮಾಡ್ತಾ ಇರುವಂತಹ ಆರೋಪ ಶುದ್ಧ ಸುಳ್ಳು. ಸೇಫ್ಟಿ ಪರ್ಪಸ್ಸಿಗೋಸ್ಕರ ಆ ಚಿನ್ನವನ್ನು ನಾನು ಆಫೀಸಿಗೆ ತೆಗೆದುಕೊಂಡು ಹೋಗಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಸದ್ಯ ಈ ವಿಚಾರದಲ್ಲಿ ಇಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗ ತನಿಖೆ ಆಗಬೇಕಾಗುತ್ತೆ. ನಿಜಕ್ಕೂ ಕೂಡ ಚಿನ್ನ ಕದ್ದಿದಾರಾ ಇಲ್ವಾ, ಕಮಿಷನ್ ಕೇಳಿದಾರಾ ಇಲ್ವಾ, ಇವೆಲ್ಲವೂ ಕೂಡ ತನಿಖೆಯ ಮೂಲಕವೇ ಗೊತ್ತಾಗಬೇಕು. ಎಟ್ ದ ಸೇಮ್ ಟೈಮ್ 11 ಗಂಟೆಗೆ ಪ್ರೆಸ್ ಮೀಟ್ ಮಾಡೋದಕ್ಕೆ ಸತೀಶ್ ಅವರು ಮುಂದಾಗ್ತಿದ್ದಾರೆ. ಅದರಲ್ಲಿ ಈ ಭ್ರಷ್ಟಾಚಾರಕ್ಕೆ, ಕಮಿಷನ್ ವಿಚಾರಕ್ಕೆ, ಚಿನ್ನ ಕದ್ದಂತಹ ಆರೋಪಕ್ಕೆ ಏನಾದರೂ ಮಹತ್ವದ ಸಾಕ್ಷ್ಯ ಕೊಡುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.